ಅಲ್ಲ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ರೆ, ಈ ಗ್ಲೋಬಲ್ ಟೆಂಡರ್ 45 ದಿನ ನೀವು ಪ್ರಕ್ರಿಯೆಗಳಿರ್ತವೆ, ಅದರದಾದಂತ ರೂಲ್ಸ್ ರೆಗ್ಯುಲೇಷನ್ಗಳು ಇರ್ತವೆ. ಬಟ್ ಇವೆಲ್ಲವನ್ನ ನೀವ್ ಹೇಳ್ದಂಗೆ ಗಾಳಿಗೆ ತೂರಿ ಇವತ್ತು ಏಕಾಏಕಿ ಅವರು ಒಳಗಡೆನೆ ಕೂತ್ಕೊಂಡು ನಿರ್ಧಾರವನ್ನ ತಗೊಂಡಿರ್ತಕ್ಕಂಥದ್ದು ನೋಡಿದಾಗ ಹಲವಾರು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ನೀವು ಕೂಡ ಅದನ್ನ ಪ್ರಸ್ತಾವನೆಯನ್ನ ಮಾಡಿದ್ದೀರಿ. ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ಇವೆಲ್ಲ ಏನ್ ಗಾಳಿಗೆ ತೂರಿದಿರಿ, ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿರ್ತಕ್ಕಂಥ ಈ KTPP ಆಕ್ಟ್ ಇರ್ಬೋದು, ಇವೆಲ್ಲ ಆಕ್ಟ್ಗಳನ್ನ ನೀವೇ ವೈಲೇಟ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅಲ್ಲ, ಅದನ್ನ ಇವಾಗ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಗಮನಕ್ಕೆ ಬರ್ದಿರಾ ಅಥವಾ ಅಧಿಕಾರಿಗಳ ಗಮನಕ್ಕೆ ಬರ್ದಿರಾ ಯಾರಿಗಾದ್ರೂ ನೀವು ಅನುಕೂಲ ಮಾಡ್ಕೊಳ್ಳಿಕ್ ಸಾಧ್ಯವೇ? ಜವಾಬ್ದಾರ ಯಾರು? ಇಂದಿನ ಸಚಿವರು ಅವ್ರ ಇಲಾಖೆಗೆ ಸಂಬಂಧಪಟ್ಟಂತ ಬಂದಿರತಕ್ಕಂಥ ಈ ಟೆಂಡರ್ ನಲ್ಲಿ ಆಗಿರ್ತಕ್ಕಂಥ ಅಕ್ರಮಕ್ಕೆ ಇವತ್ತು ಸಚಿವರೇ ಉತ್ತರ ಕೊಡಬೇಕಾಗ್ತದೆ. ಜೊತೆಲಿ ಅಧಿಕಾರಿಗಳು ಪಾಪ ಅವ್ರು ನಾನು ಕೈ ಜೋಡಿಸಿ ಪಾಪ ಸಚಿವರು ಹೇಳದಂತೆ ನಡ್ಕೊಂಡಿದಾರಲ್ಲ, ಅವ್ರೊಬ್ರು ಬಂದು ಉತ್ತರ ಕೊಟ್ರೆ ಪ್ರೆಸ್ ಮೀಟ್ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಇದು ಸರ್, ಇದು ರಾಜ್ಯದ ಜನತೆಗೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೇವೆ, ಎಲ್ಲಾ ರೀತಿ ಬರೆ ಎಳೆದಿದ್ದಾರೆ ಕಾಂಗ್ರೆಸ್ನ ಸರ್ಕಾರ, ಯಾವುದನ್ನು ಬಿಟ್ಟಿಲ್ಲ. ಈಗ ಕೊನೆಗಿದ್ದು ಈ ಒಂದು ಏನು ನಮ್ಮ ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ ನಲ್ಲೂ ಕೂಡ ಕೈ ಹಾಕಿರ್ತಕ್ಕಂಥದ್ದು. ಒಬ್ಬೊಬ್ಬ ಗ್ರಾಹಕನಿಗೆ, ಒಬ್ಬ ಕಸ್ಟಮರ್ಗೆ 8,500 ರೂಪಾಯಿಯಷ್ಟು ನಮ್ಮ ಮೇಲೆ ಹೊರೆ ಬೀಳ್ತಕ್ಕಂಥದ್ದಾದಾಗ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ ಆಗೋದಿಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ದ ಸಫರರ್ ಈಸ್ ಈ ರಾಜ್ಯದ ಜನತೆಯ ಒಬ್ಬೊಬ್ಬ ಕನ್ನಡಿಗನು ಕೂಡ ಇದರಲ್ಲಿ ಸಫರ್ ಆಗ್ತಾನೆ. ಎಸ್, ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ದಪ್ಪು ಚರ್ಮ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅಂತಿಮವಾಗಿ 5 ವರ್ಷಗಳ ಕಾಲ ಜನ ನಮಗ್ ಮತ ನೀಡಿದ್ದಾರೆ. ಮುಂದೆ ನಾವು ಬರೋದಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಮನಸ್ಸುಗಳಲ್ಲಿ ಗೊತ್ತಿದೆ. ಮುಂದೆ ಜನ ಮತ್ತೆ ನೆಕ್ಸ್ಟ್ ಕಾಂಗ್ರೆಸ್ನ ಆಯ್ಕೆ ಮಾಡೋದಿಲ್ಲ ಅನ್ನೋದು ಗೊತ್ತಿದೆ. 5 ವರ್ಷ ನಾವು ಎಷ್ಟು ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಬಹುದೋ ಆ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಈಗ ಸ್ವಾತಂತ್ರ್ಯ ಕಳೆದಾಗಿಂದ ಇಲ್ಲಿವರೆಗೂ ನಮ್ಮ ರಾಜ್ಯದ ಸಾಲದ ಮೊತ್ತ ಎಷ್ಟಿತ್ತು? 5 ಲಕ್ಷ ಕೋಟಿ ಇತ್ತು. 2 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಏನು ಬಜೆಟ್ನ ಮಂಡನೆ ಮಾಡ್ತಾರೆ, 2 ವರ್ಷದಲ್ಲಿ ಹತ್ತತ್ರ 2.25 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಒಬ್ಬೊಬ್ಬ ಕನ್ನಡಿಗನ ಮೇಲೆ 14,700 ರೂಪಾಯಿಯಷ್ಟು ಸಾಲದ ಹೊರೆ ಅವನ ತಲೆ ಮೇಲೆ ಬಿದ್ದಿದೆ, ಭಾರ ಬಿದ್ದಿದೆ 2 ವರ್ಷದಲ್ಲಿ. ಹೋಗ್ಲಿ, ಏನ್ ನೀವು ಸಾಲ ತಗೊಂಡಿರ್ತಕ್ಕಂಥದ್ದು ಈ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನಾ, ಅಭಿವೃದ್ಧಿಗೋಸ್ಕರನಾ, ಯಾವ ದೃಷ್ಟಿಯಿಂದ ಸಾಲ ತಗೊಂಡಿದ್ದೀರಿ? ನಿಮ್ಮ ಕಮಿಟ್ಮೆಂಟ್ಗಳೇನಿದೆ ಅದನ್ನ ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ಸಾಲ ಕಟ್ಲಿಕ್ಕೆ ಸಾಲ ತಗೊಂಡಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ಅಂತ ನಾವು ಅನ್ಕೋತೀವಿ. ಎಲ್ಲಿಂದ ಮಾಡ್ತಾರೆ ಸರ್? ಇವೆಲ್ಲ ಸುಮ್ನೆ ಚರ್ಚೆಗೆ ಸೀಮಿತವಾಗಿರ್ತಕ್ಕಂಥ ಟಾಪಿಕ್ ಅಷ್ಟೇ. ಇವತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ನಲ್ಲಿ ಎಷ್ಟರ ಮಟ್ಟಕ್ಕೆ ಫುಲ್ಫಿಲ್ಮೆಂಟ್ ಆಗ್ತದೆ ಅಂತಕ್ಕಂಥದ್ದು ಮುಂದೆ ನೋಡ್ಬೇಕು. ಎಷ್ಟು ಪರ್ಸೆಂಟ್ ಆಗುತ್ತೆ? ಸುಮ್ನೆ ನೀವು ಪೆನ್ನು ಪೇಪರ್ ತಗೊಂಡು ನೀವು ಅಂಕಿ ಅಂಶಗಳು ಬರ್ಬಿಟ್ಟು ಈ ಇಲಾಖೆಗೆ ಇಷ್ಟಿಷ್ಟು ಕೊಡ್ತಾ ಇದೀವಿ ಅಂತ ಘೋಷಣೆಗಳು ಕೂತ್ಕೊಂಡು ಹೋಗ್ಬಿಟ್ರೆ ಅದರಿಂದ ಅಭಿವೃದ್ಧಿ ಕಾಣ್ತದ ಸರ್? ನೌಕರರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ಗಂಗಾಧರ ಮೂರ್ತಿ ಅಣ್ಣ ಹೇಳ್ದಂಗೆ. ಸದನದಲ್ಲಿ ಬಿಜೆಪಿಯ ಒಬ್ರು ಶಾಸಕರು ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಸದನದ ಕೊನೆಯ ಹಂತದಲ್ಲಿ ಇದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಅದು ನಾನು ಹೇಳದ್ನಲ್ಲ, ಮೊದಲನೇದಾಗಿ ನಾನು ಮಾಧ್ಯಮಕ್ಕೆ ಧನ್ಯವಾದ ಹೇಳಬೇಕು ಈ ವಿಚಾರದಲ್ಲಿ. ಯಾಕೆಂದ್ರೆ ಇಲ್ಲಿ ವಿರೋಧ ಪಕ್ಷಕ್ಕಿಂತ ಒಂದ್ ಹೆಜ್ಜೆ ಮುಂದೋಗಿ ಮಾಧ್ಯಮ ಇವತ್ತು ರಾಜ್ಯದ ಜನತೆಗೆ ಯಾವ ರೀತಿ ಇದರಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಚಾರ ನಮಗ್ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನಾವು ನಿಮ್ಗೆ ಧನ್ಯವಾದ ಹೇಳ್ತೀವಿ.
ಎಲ್ಲಾ ವಿಭಾಗದಲ್ಲಿ ಗುತ್ತಿಗೆದಾರ ಸಂಘದವರು ಅಪೋಸ್ ಮಾಡಿದ್ದಾರೆ. ಅವರು ಅಪೋಸ್ ಮಾಡಿ ಈಗ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸಿದ್ರೆ ಆಗ್ಲಿಕ್ಕಿಲ್ಲ. ದಯಮಾಡಿ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಎಲ್ಲಾ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದ್ರೂ ಬುದ್ಧಿಜೀವಿಗಳ ಜೊತೆ ಕುತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.